ಮೊಬೈಲ್ಗಳನ್ನು ಹ್ಯಾಕ್ ಮಾಡಿ ಕಿರುಕುಳ ನೀಡುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಳೆದ 3 ದಿನಗಳಿಂದ ರಾಜ್ಯದಾದ್ಯಂತ ಏಕಕಾಲದಲ್ಲಿ ದಾಳಿ ನಡೆಸಿ ಸೈಬರ್ ಅಪರಾಧಿಗಳನ್ನು ಬಂಧಿಸುವಲ್ಲಿ ಕರ್ನಾಟಕ ಸೈಬರ್ ಕಮಾಂಡ್ ಯಶಸ್ವಿಯಾಗಿದೆ. ಮ್ಯೂಲ್ ನೆಟ್ವರ್ಕ್ ಅನ್ನು ಟಾರ್ಗೆಟ್ ಮಾಡಿಕೊಂಡು ವಂಚನೆ ಮಾಡಲಾಗುತ್ತಿದ್ದು, ಮ್ಯೂಲ್ ಅಕೌಂಟ್ಗಳನ್ನು ಕಾಂಟ್ರಾಕ್ಟ್ ರೀತಿಯಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಯಾರಿಗೆ ಬ್ಯಾಂಕ್ ಅಕೌಂಟ್ ಬೇಕು ಅಂತಹ ವ್ಯಕ್ತಿಗಳಿಗೆ ಮ್ಯೂಲ್ ಅಕೌಂಟ್ಗಳನ್ನು ನೀಡಲಾಗುತ್ತಿತ್ತು. ಮೊದಲ ಬಾರಿಗೆ ಮ್ಯೂಲ್ ನೆಟ್ವರ್ಕ್ಗಳನ್ನು ರನ್ ಮಾಡುತ್ತಿದ್ದವರನ್ನು ಗುರುತಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ಸೈಬರ್ ಕಮಾಂಡ್ ಡಿಜಿಪಿ ಡಾಕ್ಟರ್ ಪ್ರಣವ್ ಮಹಾಂತಿ ಅವರು ತಿಳಿಸಿದರು. ಈ ಮ್ಯೂಲ್ ಅಕೌಂಟ್ಗಳನ್ನು ಖರೀದಿಸಿ ಸೈಬರ್ ಅಫೆಂಡರ್ಗಳಿಗೆ ಮಾರಾಟ ಮಾಡುತ್ತಿದ್ದವರ ವಿರುದ್ಧ ಕಾರ್ಯಾಚರಣೆ ನಡೆಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದುವರೆಗೂ 17ಕ್ಕೂ ಹೆಚ್ಚು ಎಫ್ಐಆರ್ ದಾಖಲಾಗಿದ್ದು 14 ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ದಾಳಿಯ ವೇಳೆ 50 ಎಟಿಎಂ ಕಾರ್ಡ್ಗಳು, 20 ಚೆಕ್ ಬುಕ್ಗಳು, 14 ಮೊಬೈಲ್ ಫೋನ್ಗಳು, 18ಕ್ಕೂ ಹೆಚ್ಚು ಪಾಸ್ಬುಕ್ಗಳು, 2 QR ಕೋಡ್ಗಳನ್ನು ಹಾಗೂ ಇತರೆ ವಸ್ತುಗಳನ್ನು ಕರ್ನಾಟಕ ಸೈಬರ್ ಕಮಾಂಡ್ ಸಿಬ್ಬಂದಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಖಾತೆಗಳನ್ನು ಆನ್ಲೈನ್ ವಂಚನೆ, ಅಕ್ರಮ ಬೆಟ್ಟಿಂಗ್ ಹಾಗೂ ಡಿಜಿಟಲ್ ಅರೆಸ್ಟ್ ವಂಚನೆಗಳಂತಹ ಅನೇಕ ಅಕ್ರಮ ಹಣಕಾಸು ಚಟುವಟಿಕೆಗಳಿಗೆ ಬಳಸಲಾಗುತ್ತಿತ್ತು. ಮುಂದೆಯೂ ಸಹ ಇದೇ ರೀತಿ ದಾಳಿಗಳು ನಡೆಯಲಿವೆ ಎಂದು ಅವರು ತಿಳಿಸಿದರು. ಹೋದ 3 ದಿನಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ ಸೈಬರ್ ಕಮಾಂಡಿಂದ. ಈ ಮ್ಯೂಲ್ ಅಕೌಂಟ್ಸ್ ಮತ್ತು ಈ ಮ್ಯೂಲ್ ಅಕೌಂಟ್ ಅಗ್ರಿಗೇಟರ್ಸ್, ನಾವು ಅದನ್ನು ಮ್ಯೂಲ್ ಹರ್ಡರ್ಸ್ ಅಂತ ಹೇಳ್ತೀವಿ ಅವರಿಗೆ, ಅವ್ರ ಮೇಲೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಎಲ್ಲ ಕಡೆಯಲ್ಲಿ ರೇಡ್ ಸರ್ಚಸ್ ಮಾಡಿದ್ದೀವಿ. ಅದರದ್ದು ಏಮ್ ಏನಂದರೆ, ಈ ಯಾವುದು ಮ್ಯೂಲ್ ನೆಟ್ವರ್ಕ್ಸ್ ಇವೆ, ಇನ್ನೂವರೆಗೆ ನಾವು ಬರೀ ಮ್ಯೂಲ್ ಅಕೌಂಟ್ಸ್, ಇಂಡಿವಿಜುವಲ್ ಕೇಸಸ್, ಯಾವುದು ಸಿಂಗಲ್ ಕೇಸಸ್, ಪರ್ಸನಲ್ ಫ್ರಾಡ್ಸ್ಗೆ ನೋಡ್ತಾ ಇದ್ದೀವಿ. ಬಟ್ ಈ ಕೇಸಲ್ಲಿ ನಾವು ಮ್ಯೂಲ್ ನೆಟ್ವರ್ಕ್ಸ್ಗೆ ಟಾರ್ಗೆಟ್ ಮಾಡಿದ್ದೀವಿ. ಈ ಟಾರ್ಗೆಟಿಂಗ್ ಸೈಬರ್ ಕಮಾಂಡಿಂದ ಆಗಿರೋದು. ಸೈಬರ್ ಕಮಾಂಡ್ ತಮಗೆ ಹೇಳಬೇಕಾದ್ರೆ ಒಂದು ಹೊಸ ಘಟಕ, ಇಟ್ಸ್ ಎ ನ್ಯೂ ಡಿವಿಷನ್. ಆ್ಯಂಡ್ ಅದರದ್ದು ವೈಶಿಷ್ಟ್ಯತೆ ಏನಂದರೆ, ಅದು ಸೈಬರ್ ಕ್ರೈಮ್ಸ್, ಸೈಬರ್ ಸೆಕ್ಯೂರಿಟಿ, ಡಿಸ್ಇನ್ಫಾರ್ಮೇಷನ್, ಮಿಸ್ಇನ್ಫಾರ್ಮೇಷನ್, ಯಾವುದು ಅಫೆನ್ಸಸ್ಗಳು ಅದಾವು, ಆನ್ಲೈನ್ ಅಫೆನ್ಸಸ್ ಅಗೇನ್ಸ್ಟ್ ವಿಮೆನ್, ಚಿಲ್ಡ್ರನ್, ಸೈಬರ್ ಎಡ್ಯುಕೇಷನ್, ಸೈಬರ್ ವಿಜಿಲೆನ್ಸ್, ಔಟ್ರೀಚ್, ಟ್ರೈನಿಂಗ್, ಕೆಪಾಸಿಟಿ ಬಿಲ್ಡಿಂಗ್, ಇವೆಲ್ಲ ನೋಡೋದು. ಇದು ಒಂದು ಟೆಕ್ನಿಕಲ್ ಬ್ರಾಂಚ್ ತರಹನೇ, ಟೆಕ್ನಿಕಲ್ ವಿಂಗ್ ತರಹನೇ. ಸೊ ಈ ಕರ್ನಾಟಕ ಸೈಬರ್ ಕಮಾಂಡ್ ಬಂದು ಒಂದು 3-4 ತಿಂಗಳಾಯಿತು. ಬಟ್ ಆದರೂ ನಾವೆಲ್ಲ ಸೆಟಪ್ ಮಾಡ್ತಾ ಇದ್ದೀವಿ. ಈ 3 ದಿನದಿಂದ ನಾವು ನಮ್ಮದು ಫಸ್ಟ್ ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಆ ಸ್ಪೆಷಲ್ ಡ್ರೈವಲ್ಲಿ ನಾವು ಹೇಳಿದ ಹಾಗೆ ನಾವು ಮ್ಯೂಲ್ ಹರ್ಡರ್ಸ್ ಅಥವಾ ಮ್ಯೂಲ್ ಅಗ್ರಿಗೇಟರ್ಸ್, ಮ್ಯೂಲ್ ಅಕೌಂಟ್ ಅಗ್ರಿಗೇಟರ್ಸ್ಗೆ ನಾವು ಟಾರ್ಗೆಟ್ ಮಾಡಿದ್ದೀವಿ. ಮ್ಯೂಲ್ ಅಕೌಂಟ್ ಅಗ್ರಿಗೇಟರ್ಸ್ ಅಂದರೆ ಏನಂದರೆ, ಈ ಹರ್ಡರ್ಸ್ ಅಂತ ಅವರೆಲ್ಲ ಮ್ಯೂಲ್ ಅಕೌಂಟ್ಸ್ ತಮ್ಮಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಅವರು ಕ್ರೋಢೀಕರಿಸಿ ಅಗ್ರಿಗೇಟ್ ಮಾಡಿಬಿಟ್ಟು ತಮ್ಮಲ್ಲಿ ಇಟ್ಟಿರ್ತಾರೆ. ಯಾವ ಸೈಬರ್ ಕ್ರಿಮಿನಲ್ ಬರ್ತಾರೆ, ಅವರು ಒಂದು ಸೈಬರ್ ಫ್ರಾಡ್ ಮಾಡಬೇಕು ಅಂತ ಉದ್ದೇಶದಿಂದ ಅವರಿಗೆ ಹಂಚ್ತಾರೆ. ಅದನ್ನು ಐದರ್ ಬೈ ಪೇಯಿಂಗ್ ಮನಿ, ಕಂಟ್ರಾಕ್ಟ್, ಸೆಲ್ಲಿಂಗ್, ಯಾವುದೇ ಮ್ಯೂಲ್ ಅಕೌಂಟ್ಸ್ ಇವೆ ಅದನ್ನು ಅವರು ಮಾರ್ತಾರೆ. ಅವ್ರು ಕಂಟ್ರಾಕ್ಟ್ ಮೂಲಕ ಕೊಡ್ತಾರೆ. ಅವರಿಗೆ ಒಬ್ಬರಿಗೆ 50 ಅಕೌಂಟ್ಸ್ ಬೇಕು, ಅವ್ರು 50 ಕೊಡ್ತಾರೆ. 100 ಅಕೌಂಟ್ಸ್ ಬೇಕು, 100 ಅಕೌಂಟ್ಸ್ ಕೊಡ್ತಾರೆ. ಅಂತ ಅವರು ಸೈಬರ್ ಫ್ರಾಡ್ ಮಾಡಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಯಾರು ಮಾಡಬೇಕು ಅಂತ ಅವ್ರಿಗೆ ಕೊಡ್ತಾರೆ, ಅವರೊಂದು ಹಣ ತಗೊಂಡು. ನಾವು ಭಾಳ ಒಂದು ರಿಸರ್ಚ್ ಮಾಡಿಬಿಟ್ಟು 42 ಸುಮಾರು ಅದಕ್ಕಿಂತ ಜಾಸ್ತಿ ಹೆಚ್ಚು ಪ್ರಮಾಣದಲ್ಲಿ ಮ್ಯೂಲ್ ಅಕೌಂಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲೂ ಯಾವ ಕನ್ಸಂಟ್ರೇಷನ್ ಇದೆ, ಯಾರ್ಯಾರ ಹತ್ರ ಇದೆ ಈ ಮ್ಯೂಲ್ ಅಕೌಂಟ್ಸ್, ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿಬಿಟ್ಟು ಬೇರೆ ಬೇರೆ ಜಾಗೆಯಲ್ಲಿ ಎಲ್ಲಿ ಈ ಕ್ರಿಮಿನಲ್ಸ್ ವೇರ್ ದೇರ್ ಅಲ್ಲಿ ನಾವು ರೇಡ್ ಮಾಡಿದ್ದೀವಿ, ಅವ್ರ ಮೇಲೆ ಸರ್ಚ್ ಮಾಡಿದ್ದೀವಿ. ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಟೈಪ್ ಇನ್ ಕರ್ನಾಟಕ. ನಾವು ಮೊದಲು ನೆಟ್ವರ್ಕ್ಸ್ಗೆ ಟಾರ್ಗೆಟ್ ಮಾಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಟಾರ್ಗೆಟಿಂಗ್ ನೆಟ್ವರ್ಕ್ಸ್. ಮತ್ತು ಈ ಮ್ಯೂಲ್ ಅಕೌಂಟ್ಸ್ ಯಾರು ಇರ್ತಾರೆ ಅಂದರೆ, ಅವರು ಮೋಸ್ಟ್ಲಿ ಪೀಪಲ್ ವರ್ ನಾಟ್ ಅವೇರ್ ಆರ್ ದೇ ಆರ್ ಅವೇರ್. 10-20 ಸಾವಿರ ರೂಪಾಯಿ ತೊಗೊಂಡು ಅವರು ಈ ಮ್ಯೂಲ್ ಅವ್ರದ್ದು ಅಕೌಂಟ್ ಓಪನ್ ಮಾಡಿಬಿಟ್ಟು ಫಾಲ್ಸ್ KYC, ಜೆನ್ಯೂನ್ KYC ಎಲ್ಲ ತೊಗೊಂಡು ಈ ನೋ ಯುವರ್ ಕಸ್ಟಮರ್ ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಓಪನ್ ಮಾಡಿ ಅವರು ಈ ಮ್ಯೂಲ್ ಹರ್ಡರ್ಸ್ಗೆ ಕೊಟ್ಬಿಡ್ತಾರೆ, ನೀವು ತೊಗೊಳ್ಳಿ ಅಂತ. ಅವ್ರಿಗೆ 10-20 ಸಾವಿರ ಅವರು ತೊಗೊಳ್ತಾರೆ ಅದಕ್ಕೋಸ್ಕರ, ಈ ಮ್ಯೂಲ್ ಅಕೌಂಟ್ನವರು. ಆಮೇಲೆ ಇವರು ಈ ಹೇಳಿದಾಗೆ ಮ್ಯೂಲ್ ಹರ್ಡರ್ಸ್ ಯಾರಿದ್ದಾರೆ ಅವರದನ್ನು ರಿಟೇಲ್ ಅಂಗಡಿ ಥರನೇ ನಡೆಸ್ತಾರೆ. ಅದನ್ನು ಅವರು ಸೈಬರ್ ಕ್ರಿಮಿನಲ್ಸ್ಗೆ ಮಾರ್ತಾರೆ. ಇದರಲ್ಲಿ ಏನಾಗ್ತದೆ ಅಂದರೆ, ನಾವೆಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಸುಮಾರು ಸರಿ ನೋಡಿದ್ದೀವಿ, ಯಾರ್ದು ಮ್ಯೂಲ್ ಅಕೌಂಟ್ಸ್ ಇವೆ ಅವರಿಗೆ ಐಡಿಯಾ ಬರಲ್ಲ. ಅದು
ಬೇರೆಯವರು ಅದನ್ನು ತೊಗೊಂಡು ಅದರಲ್ಲಿ ಹಣ ಲಕ್ಷಾಂತರ ರೂಪಾಯಿ ಅದನ್ನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಪ್ರೊಸೆಸಿಂಗ್ ಮಾಡಿದ್ದಾರೆ, ಅವೆಲ್ಲ ಅವರಿಗೆ ಗೊತ್ತಿರಲ್ಲ. ಸೊ ಈ ಕ್ರೈಮ್ ಆದ ನಂತರ ಪೊಲೀಸ್ ಯಾವಾಗ ಕರೀತಾರೆ ಆವಾಗ ಅವರಿಗೆ ಗೊತ್ತಾಗ್ತದೆ. ಸೊ ಒಂದು ಕೇಸಲ್ಲಿ 20-25 ಅಂಥ ಮ್ಯೂಲ್ ಅಕೌಂಟ್ ಓನರ್ಸ್ ಇರ್ತಾರೆ. ಬಟ್ ಅವ್ರದ್ದು ಅಕೌಂಟ್ಸ್ ಯಾರ ಹತ್ರ ಇವೆ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇರಲಿಲ್ಲ ಮೊದಲು. ಈಗ ಆ ಫೋಕಸ್ಗೆ ಇದು ಈಗ ಅದಕ್ಕೆ ನಾವು ಕನ್ಸಂಟ್ರೇಷನ್ ಮಾಡಿದ್ದೀವಿ. ಸೊ ನಿನ್ನೆ ಮೊನ್ನೆ ಸೇರಿ ನಾವು ಒಂದು 17 FIRs ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ 13 ಅಕ್ಯೂಸ್ ನಾವು ಅರೆಸ್ಟ್ ಮಾಡಿದ್ದೀವಿ. ಡೀಟೇಲ್ಸ್ ಕೊಡ್ತೀವಿ ಯಾರು ಅಂತ. 25 ATM ಕಾರ್ಡ್ಸ್, 13 ಚೆಕ್ ಬುಕ್ಸ್, 12 ಮೊಬೈಲ್ ಫೋನ್ಸ್ ಮತ್ತು ಇತ್ಯಾದಿ ಐಟಮ್ಸ್, ಬೇರೆ ಐಟಮ್ಸ್ ನಾವು ಸೀಸ್ ಮಾಡಿದ್ದೀವಿ ಯಾವುದು ಸಂಬಂಧಪಟ್ಟದ್ದು. ರೇಡ್ಸ್ ಇನ್ನೂ ನಡೀತಾ ಇದೆ. ಇನ್ನೂ ಜಾಸ್ತಿ ನಾವು FIRs ಮಾಡ್ಬೋದು ಅಂತ ಆಶಿಸುತ್ತೀವಿ. ಈಗ ನಿನ್ನೆ ಇನ್ನೊಂದು ಕೇಸ್ ಆಯಿತು, ಯಾವುದು ಇದರಲ್ಲಿ ಇಲ್ಲ ಈ ಪ್ರೆಸ್ ಬ್ರೀಫಿಂಗಲ್ಲಿ. ಒಬ್ಬ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ, ಒಂದು ಸೈಬರ್ ಕ್ರೈಮ್. ಅದರಲ್ಲಿ 19 ಮ್ಯೂಲ್ ಅಕೌಂಟ್ಸ್ ಅವ್ರ ಕಡೆಯಿಂದ ಸೀಸ್ ಆಗಿರೋದು. ಮತ್ತು ಆ 19 ಅಕೌಂಟ್ಸಲ್ಲಿ ಸುಮಾರು 11 ಕೋಟಿದು ಹಣದ ವ್ಯವಹಾರ ಆಗಿದೆ. 96 ಕೇಸಸ್ ರಿಜಿಸ್ಟರ್ ಆಗಿದಾವು ಈ ಮ್ಯೂಲ್ ಅಕೌಂಟ್ಸ್. 19 ಮ್ಯೂಲ್ ಅಕೌಂಟ್ಸಲ್ಲಿ 96 ಕೇಸಸ್ ಹ್ಯಾವ್ ಬಿನ್ ರಿಜಿಸ್ಟರ್ಡ್. NCRP ಪೋರ್ಟಲ್ ಅಂತ ಇದೆ, ನ್ಯಾಷನಲ್ ಸೈಬರ್ ಕ್ರೈಮ್ಸ್ ಪೋರ್ಟಲ್, ಅದರಲ್ಲಿ 96 ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಮತ್ತು ಪ್ರೊಜೆಕ್ಟೆಡ್ ಲಾಸ್ ಈ ಸಿಂಗಲ್ ಕೇಸಿಂದ 55 ಕೋಟಿ ನಾವೊಂದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಆಗಿರ್ಬೋದು. ಈ ರೇಡ್ ಮಾಡುವಾಗ ಶಿವಮೊಗ್ಗದಲ್ಲಿ ನಮಗೆ 18 ಪಾಸ್ಬುಕ್ಸ್, 25 ATM ಕಾರ್ಡ್ಸ್, 7 ಚೆಕ್ ಬುಕ್, 2 ಮೊಬೈಲ್ ಫೋನ್ ಮತ್ತು 2 QR ಕೋಡ್ಸ್ ಬೇರೆ ಸಿಕ್ಕಿದವು. ದಿಸ್ ಈಸ್ ಅಪಾರ್ಟ್ ಫ್ರಮ್ ದಿ ಒರಿಜಿನಲ್ ಸ್ಟೇಟ್ಮೆಂಟ್ ದಟ್ ಐ ಗೇವ್. ಸೊ ಈಗ ನಾವು ಸುಮಾರು ಒಂದು 14 ಜನರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ 13 ಹಳೆ ಪ್ರೆಸ್ ನೋಟಲ್ಲಿ, ಇದು ಹೊಸ ನಮ್ಮ ಹತ್ರ ಬಂದಿರೋದು. ದಿಸ್ ಇಸ್ ಎ ವೆರಿ ಬಿಗ್ ಕೇಸ್. ಸೊ ರಿಪೀಟ್ ಮಾಡಬೇಕಾದರೆ ಶಿವಮೊಗ್ಗ ಕೇಸಲ್ಲಿ 19 ಮ್ಯೂಲ್ ಅಕೌಂಟ್ಸ್, 11 ಕೋಟಿ ರೂಪಾಯಿದು ಟ್ರಾನ್ಸಾಕ್ಷನ್ಸ್, 18 ಪಾಸ್ಬುಕ್ಸ್ ಸೀಸ್ ಆಗಿದೆ, 25 ATM ಕಾರ್ಡ್ಸ್, 7 ಚೆಕ್ ಬುಕ್ಸ್, 2 QR ಕೋಡ್ಸ್ ಮತ್ತು 2 ಮೊಬೈಲ್ಸ್ ಯಾವುದು ಇನ್ವಾಲ್ವ್ಡ್ ಆಗಿದಾವು ಈ ಆಪರೇಷನ್ನಲ್ಲಿ ನಾವು ಸೀಸ್ ಮಾಡಿದ್ದೀವಿ. ಹೇಳಿದ ಹಾಗೆ 29 ಡಿಸ್ಟ್ರಿಕ್ಟ್ಸಲ್ಲಿ ಇಂಥ ರೇಡ್ಸ್ ನಡೆದಿದ್ದು. 55 ಕೋಟಿದು ಹಣದ ವ್ಯವಹಾರ ಹಣದ ಲಾಸ್ ಅಂದರೆ ಈ ಫ್ರಾಡ್ ಆಗಿರೋದು 55 ಕ್ರೋರ್ಸು. ಈ 19 ಈ ಬರೀ ಒಂದೇ ಕೇಸಲ್ಲಿ, ಸಿಂಗಲ್ ಕೇಸಲ್ಲಿ 55 ಕ್ರೋರ್ಸ್ದು ಲಾಸ್ ಆಗಿದೆ. 19-30 FIR NCRP. ನೋಡಿ, ಈ ಸೈಬರ್ ಫ್ರಾಡ್ಸ್ ರಿಜಿಸ್ಟರ್ ಮಾಡಲಿಕ್ಕೆ 3 ಉಪಾಯಗಳು ಅದಾವು. ಫಸ್ಟ್ 1930 ನಿಮಗೆ ಗೊತ್ತು, ಹೆಲ್ಪ್ಲೈನ್ ಅದು. ಮತ್ತು ಕೆಲವರು NCRP ಪೋರ್ಟಲ್ ಅಂತ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಡೈರೆಕ್ಟ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಕೆಲವರು FIRನೂ ಕೊಡ್ಬೋದು. ಕೆಲವರು 1930ಇಂದ FIRಗೆ ಟ್ರಾನ್ಸ್ಫರ್ನೂ ಮಾಡ್ಬೋದು. ಸೊ ಎಲ್ಲ ಸೇರಿ 55 ಕೋಟಿ ಅಂತ ನಾವು ಹೇಳ್ತಾ ಇದ್ದೀವಿ. ಸದ್ಯದಲ್ಲಿ ನಾವು ನಮ್ಮ ಕರ್ನಾಟಕ ಮೇಲೇ ಕನ್ಸಂಟ್ರೇಟ್ ಮಾಡಿದ್ದೀವಿ, ಜಿಯೋಗ್ರಫಿಕಲ್ ಜೂರಿಸ್ಡಿಕ್ಷನ್ಸ್. ಬಟ್ ಅದರಲ್ಲಿ ತುಂಬ ಟ್ರಾನ್ಸ್ ಕಂಟ್ರಿ ಟ್ರಾನ್ಸಾಕ್ಷನ್ಸ್ ಇವೆ. ಅದನ್ನು ನಾವು ನೋಡ್ಕೊಳ್ತೀವಿ ನೆಕ್ಸ್ಟ್ ಫೇಸಲ್ಲಿ. ಬೇರೆ ಕೆಲಸ ಮಾಡ್ತಾರೆ, ಬಟ್ ಅವ್ರದ್ದು ಈ ಹಣ ದುಡಿಯೋದು ಅವ್ರದ್ದು ಮೇನ್ ವ್ಯವಸ್ಥೆ ಇದೆ. ಮ್ಯೂಲ್ ಅಕೌಂಟ್ ತೊಗೊಂಡು 100 ಜನ ಅದು, 200 ಜನ ಅದು, 1000 ಜನ ಅದು ತಮ್ಮ ಹತ್ರ ಇಟ್ಕೊಳ್ಳೋದು. ಯಾರು ಬರ್ತಾರೆ ಈ ಸೈಬರ್ ಫ್ರಾಡ್ ಮಾಡಲಿಕ್ಕೆ ಅಂತ ಅವರಿಗೆ ಮಾರೋದು, ಅವ್ರ ಕಾಂಟ್ರಾಕ್ಟಲ್ಲಿ ಕೊಡೋದು. ಇದನ್ನು ನಾವು ಕನ್ಸಂಟ್ರೇಟ್ ಮಾಡಿರಲಿಲ್ಲ ಇನ್ನೂವರೆಗೆ. ನಾವು ಬರೀ ಕೇಸಸ್ ಮೇಲೆ ಕನ್ಸಂಟ್ರೇಟ್ ಮಾಡಿದ್ದೀವಿ. ಯಾವ್ದು ಕೇಸ್ ಆಯಿತು, ಎಷ್ಟು ಆಯಿತು ಲೇಯರ್ಸ್, ಎಷ್ಟು ಹಣ ಹೋಯಿತು ಆ ಕೇಸಲ್ಲಿ. ಬಟ್ ಇದು ನಾವೀಗ ನೆಟ್ವರ್ಕ್ಗೆ ಟಾರ್ಗೆಟ್ ಮಾಡಿದ್ದೀವಿ. ಯಾವುದು? ಖಾತೆದಾರರು. ಹೌದು. ಹಾಂ, ಅಲ್ಲ, ಅವರೆಲ್ಲ ಮುಗ್ಧ ಜನರು, ಮೋಸ್ಟ್ಲಿ ಇನ್ನೋಸೆಂಟ್ ಟೈಪ್ ಪರ್ಸನ್ಸ್. ಅವರಿಗೆ ಗೊತ್ತಿರಲ್ಲ, ಬಟ್ ಅವ್ರು ಮಾರಿರ್ತಾರೆ. 10-20 ಸಾವಿರ ಕೊಟ್ಟು ನೀವು ಅಕೌಂಟ್ಸ್ ಮಾರ್ತೀರಿ ಅಂದರೆ ಅಥವಾ ಕೊಡ್ತೀರಿ ಅಂದರೆ ಬೇರೆಯವರಿಗೆ ವ್ಯವಹಾರ ಮಾಡಲಿಕ್ಕೆ, ದಟ್ ಈಸ್ ಆಲ್ಸೋ ಎ ಕ್ರೈಮ್. ನೀವು ಆರ್ ಬೆಟ್ಟಿಂಗ್ ಎ ಕ್ರೈಮ್. ಅದು ಇಲ್ಲ ಅಂತ ಅಲ್ಲ, ಬಟ್ ಅವರಿಗೆ ಗೊತ್ತಿರಲ್ಲ ಯಾಕೆ 10-20 ಸಾವಿರ. ಅವರೆಲ್ಲ ಮೋಸ್ಟ್ಲಿ ಈ ಹಮಾಲಿಗಳು, ಲೇಬರರ್ಸ್, ಡೈಲಿ ವೇಜ್ ಅರ್ನರ್ಸ್ ಅಂತ ಅವರು, ಮೋಸ್ಟ್ ಆಫ್ ದೆಮ್. ಅವ್ರು ಹೇಳಿದ್ದೀನಿ ಅಲ್ಲ, ನಮ್ಮ ಮ್ಯೂಲ್ ಅಕೌಂಟ್ಸ್ದು ಯಾರು ಓನರ್ಸ್ ಇದ್ರು ಅವರೆಲ್ಲ ಕೊಟ್ಬಿಟ್ಟಿದ್ರು ರಿಟೇಲರ್ಸ್ಗೆ. ಹೌದು, KYC ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು, ಮೊಬೈಲ್ ಫೋನ್ಸ್ ಕೊಟ್ಟಿದ್ರು, ATM ಕಾರ್ಡ್ಸ್ ಕೊಟ್ಟಿದ್ರು, ಬ್ಯಾಂಕ್ ಬುಕ್ಸ್, ಚೆಕ್ ಬುಕ್ಸ್ ಎಲ್ಲ ಇವ್ರ ಹತ್ರನೇ ಇತ್ತು. ಈ ನೆಟ್ವರ್ಕ್ ಯಾರು ಇದ್ದಾರೆ, ಈ ಮ್ಯೂಲ್ ಹರ್ಡರ್ಸ್, ರಿಟೇಲರ್ಸ್, ಅವ್ರ ಹತ್ರನೇ ಕೊಟ್ಬಿಡ್ತಾ ಇದ್ರು. ಸೊ OTP ಬಂದರೆ ಇವರಿಗೆ ಬರ್ತಾ ಇತ್ತು. ಅದು ನಾವು ನೋಡ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಫೇಸಲ್ಲಿ ಈ ಕೇಸಸ್ ನಾವು ತೊಗೊಂಡು ಯಾಕೆ ಮ್ಯೂಲ್ ಅಕೌಂಟ್ಸ್ ಇಷ್ಟೆಲ್ಲ ಓಪನ್ ಆಗಿದೆ, ಯಾವ ಬ್ಯಾಂಕಲ್ಲಿ ಆಗಿದೆ, ಯಾರು ಹಿಂದೆ ಇದ್ದಾರೆ, ಅದದ್ದು ಬ್ಯಾಂಕ್
ಯಾರು ಆಫೀಸರ್ಸ್ ಇದ್ದಾರೆ ಅವ್ರದ್ದು ಕೈವಾಡ ಇದೆ ಅಲ್ವೋ ಅದನ್ನು ನೋಡ್ತೀವಿ ನೆಕ್ಸ್ಟ್ ಫೇಸಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಇಂಥ ಅವರು ರಿಟೇಲ್ ಮಾಡಿ ಇಟ್ಟಿದ್ದಾರೆ, ತಮ್ಮ ಜೊತೆಗೆ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂತ ಈ ಸೈಬರ್ ಕ್ರಿಮಿನಲ್ಸ್ಗೆ ಗೊತ್ತಿರುತ್ತೆ. ಅವ್ರದ್ದೊಂದು ಬೇರೆ ನೆಟ್ವರ್ಕ್ ಇದೆ. ನೀವು ಮಾಡಿದಿರಿ ಅಂದರೆ ಎಲ್ಲಿಂದ ಮಾಡಿದಿರಿ ಅವೆಲ್ಲ ಈ ಹಿಯರ್ಸೆಯಿಂದ ಅವರಿಗೆ ಗೊತ್ತಾಗ್ತದೆ. ಅವರು ಟೆಲಿಗ್ರಾಮ್ ಚಾನೆಲ್ಸ್ ಬೇರೆ ಇರ್ತಾವೆ, ಬೇರೆ ವಾಟ್ಸಪ್ ಚಾನೆಲ್ಸಲ್ಲೂ ಇರ್ತಾವೆ, ಸರ್ಕ್ಯುಲೇಟ್ ಆಗ್ತಿರುತ್ತೆ. ದೇ ಅಡ್ವರ್ಟೈಸ್ ದೇರ್ ಪ್ರಾಡಕ್ಟ್ಸ್. ಅವರು ಅಡ್ವರ್ಟೈಸ್ ಮಾಡ್ತಾರೆ, ನಾವು ಇಂಥ ರಿಟೇಲರ್ಸ್ ಇದ್ದೀವಿ, ನಿಮಗೆ ಬೇಕಾದರೆ ನಮ್ಮ ಹತ್ರ ಬನ್ನಿ. ಇಟ್ ಈಸ್ ಸೈಬರ್ ಕ್ರೈಮ್ ಆಸ್ ಎ ಸರ್ವಿಸ್ ಅಂತ ತಗೊಳ್ಳಿ. ಈ ಸೈಬರ್ ಫ್ರಾಡ್ಸ್ ಎಲ್ಲ ನೋಡಿ 2021 ಜಾಸ್ತಿ ರಿಪೋರ್ಟ್ ಆಗ್ತಿರೋದು. 2022-23 ಈಚೆ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಸೊ ದೀಸ್ ಪೀಪಲ್ ಆರ್ ಆ್ಯಕ್ಟಿವ್ ಸಿನ್ಸ್ ದ್ಯಾಟ್ ಪೀರಿಯಡ್ ಆಫ್ ಟೈಮ್. ಯಾವಾಗ ಜಾಸ್ತಿ ಆಯಿತು ಇವರೆಲ್ಲ ಅದನ್ನು ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ, ಒಂದು ಸಿಂಡಿಕೇಟ್ ಮತ್ತು ಆರ್ಗನೈಸೇಷನ್ ಮಾಡಿ ಆರ್ಗನೈಸ್ಡ್ ಕ್ರೈಮ್ ಥರನೇ ಮಾಡಿಸ್ತಾ ಇದ್ದಾರೆ. ಇನ್ನೂವರೆಗೆ ನಾವು ಅದನ್ನು ಟಾರ್ಗೆಟ್ ಮಾಡಿರಲಿಲ್ಲ. ವಿ ಆರ್ ಟಾರ್ಗೆಟಿಂಗ್ ಇಂಡಿವಿಜುವಲ್ ಕೇಸಸ್. ನಾವು ವಿ ಆರ್ ಟಾರ್ಗೆಟಿಂಗ್ ದ ನೆಟ್ವರ್ಕ್ಸ್, ಸಿಂಡಿಕೇಟ್ಸ್, ಈ ಮ್ಯೂಲ್ ಅಕೌಂಟ್ ಟ್ರಾಫಿಕಿಂಗ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಯಾವುದು ನೋಡಿ, ಮ್ಯೂಲ್ ಅಕೌಂಟ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಂಗಿಲ್ಲ. ಮ್ಯೂಲ್ ಅಕೌಂಟ್ಸ್ ಆರ್ ನಾರ್ಮಲ್ ಅಕೌಂಟ್ಸ್. ಕೆಲವು ಇದರಲ್ಲಿ ಫ್ರಾಡ್ ಅಕೌಂಟ್ಸ್ ಇವೆ, ಅದನ್ನು ನಾವು ನೋಡ್ಬೋದು. ಯಾವುದು ಫ್ರಾಡ್ ಅಕೌಂಟ್ಸ್ ಇಲ್ಲ, ಯಾವುದು ಜೆನ್ಯೂನ್ ಅಕೌಂಟ್ಸ್, ಹೌ ಯು ವಿಲ್ ಪ್ರಿವೆಂಟ್ ದೆಮ್ ಫ್ರಮ್ ಹ್ಯಾಪನಿಂಗ್. ಅದರಲ್ಲಿ ಹಣದ ವ್ಯವಹಾರ, ಟ್ರಾನ್ಸಾಕ್ಷನ್ಸ್ ಯಾವುದಿದೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅದು ಪ್ರಿವೆಂಟ್ ಮಾಡಲಿಕ್ಕೆ ನಾವೀಗ ಕ್ರಮ ತಗೊಳ್ತಾ ಇದ್ದೀವಿ. ಸೊ ಬ್ಯಾಂಕ್ಸ್ ಜೊತೆಗೆ ನಾವು ಮಾತಾಡಿದ್ದೀವಿ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್ ಬ್ಯಾಂಕರ್ಸ್. ನಾವು SLBCಗೂ ನಾವು ಹೇಳಿದ್ದೀವಿ, ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕಾನ್ಫರೆನ್ಸ್ ಯಾರಿದ್ದಾರೆ ಅವರಿಗೆ ನಾವು ಅವ್ರ ಗಮನಕ್ಕೆ ಇದು ತಂದಿದ್ದೀವಿ. ಸೊ ಮ್ಯೂಲ್ ಅಕೌಂಟ್ಸ್ ಅಂತ ಯಾವುದೇ ಅಕೌಂಟ್ ಇರಲ್ಲ, ಅಕೌಂಟ್ಸ್ ಆರ್ ಅಕೌಂಟ್ಸ್. ಅದು ಮ್ಯೂಲ್ ಅಕೌಂಟ್ಗೆ ಪರಿಣತ ಆಗ್ತದೆ, ಅಂದರೆ ಅದು ಟ್ರಾನ್ಸ್ಫರ್ಮ್ ಆಗ್ತದೆ ಇಂಟು ಮ್ಯೂಲ್ ಅಕೌಂಟ್. ಮೊಮೆಂಟ್ ಯಾವುದೋ ಒಂದು 10 ತಿಂಗಳಲ್ಲಿ ಯಾವುದು ವ್ಯವಹಾರ ಇರಲಿಲ್ಲ, 10-20 ರೂಪಾಯಿ ಇತ್ತು, ಒಂದು 10 ಲಕ್ಷ ಬಂತು, ಆಮೇಲೆ ಹೋಯಿತು. ದೆನ್ ದಟ್ ಅಕೌಂಟ್ ಬಿಕಮ್ಸ್ ಎ ಮ್ಯೂಲ್ ಅಕೌಂಟ್. ಅದು ಇಲ್ದಿರ ಅದು ನಾರ್ಮಲ್ ಅಕೌಂಟ್. SOP ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಒಂದು SOP ಮಾಡಿದ್ದಾರೆ. I4C ಕಡೆಯಿಂದ ಒಂದು SOP ಸರ್ಕ್ಯುಲೇಟ್ ಆಗಿದೆ. ಬಟ್ ನೀವು ಹೇಳೋದು ಪ್ರಾಬ್ಲಮ್ ತುಂಬ ಜಾಸ್ತಿನೇ ಆಗಿದೆ. ಯಾಕೆಂತಂದರೆ ಜಮ್ಮು ಕಾಶ್ಮೀರ ಇರಲಿ, ಮೇಘಾಲಯ ಇರಲಿ, ಅಲ್ಲಿಂದ ಪೊಲೀಸ್ ಒಂದು ಲೀನ್ ಡಿಫೈನ್ ಮಾಡ್ತಾರೆ ಅಂದರೆ ಅಥವಾ ಫ್ರೀಸ್ ಮಾಡ್ತಾರೆ ಅಂದರೆ ಅಕೌಂಟ್ಗೆ, ನಾವು ಅದನ್ನು ಡಿಫ್ರೀಸ್ ಮಾಡೋದು ಅಥವಾ ಡಿಲೀನ್ ಮಾಡೋದು ನಮ್ಮ ಕೈಯಲ್ಲಿ ಇರಲ್ಲ. ಯಾಕಂದರೆ ಆ ಕೋರ್ಟಿಂದ ಬಂದಿರೋದು. ಅದು ಆ ಕೋರ್ಟಿಂದ ಬಂದಿದ್ದರೆ ಯಾರು ಇದರಲ್ಲಿ ಏನಾಗಿದೆ, ಎಲ್ಲ ಅಕೌಂಟ್ಸ್ ಇವರು ಹೇಳಿದಾಗೆ ಎಲ್ಲ ಅಕೌಂಟ್ಸ್ ಮ್ಯೂಲ್ ಅಕೌಂಟ್ಸ್ ಅಲ್ಲ, ಕೆಲವು ಜೆನ್ಯೂನ್ ಅಕೌಂಟ್ಸು ಇರ್ತಾವೆ. ಸಮ್ ಮ್ಯೂಲ್ ಅಕೌಂಟ್ ಹೋಲ್ಡರ್ ಆರ್ ಸಮ್ ಫ್ರಾಡ್ಸ್ಟರ್ ಟ್ರಾನ್ಸ್ಫರ್ ಮಾಡ್ತಾರೆ, ಲೆಟಸ್ ಎ ಸ್ಕೂಲ್ ಫೀಸ್ ಟ್ರಾನ್ಸ್ಫರ್ ಮಾಡ್ತಾರೆ, ಸ್ಕೂಲ್ ಅಕೌಂಟ್ನು ಮ್ಯೂಲ್ ಅಕೌಂಟ್ ಆಗಿಬಿಡ್ತಾವೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್ ವಿ ಹ್ಯಾವ್ ಬಿನ್ ಫೇಸಿಂಗ್. ಕೋರ್ಟ್ಸಲ್ಲಿ ತುಂಬ ಅಷ್ಟು ಕೇಸಸ್ ಅದಾವೆ. ವಿ ಆರ್ ಲುಕಿಂಗ್ ಅಟ್ ಇಟ್. ಸೊ ಹೌ ಟು ಎಲಿವಿಯೇಟ್ ದಿಸ್ ಪ್ರಾಬ್ಲಮ್, ಕೋರ್ಟ್ಸ್ ನೋಡ್ತಾರೆ, ಪೊಲೀಸರು ನೋಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರವು ನೋಡಿದ್ದಾರೆ. ಅದಕ್ಕೆ ಒಂದು SOP ಬೇರೆ ಸರ್ಕ್ಯುಲೇಟ್ ಆಗಿದೆ. ಈ SOP ಪ್ರಕಾರ ನಾವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಹೇಗೆ ಮಾಡಬೇಕು ಅಂತ. ಅದರಲ್ಲಿ 2 ಪ್ರಾಬ್ಲಮ್ ಇವೆ. 1930 NCRPಯಿಂದ ಯಾವುದು ಬರೋದು, ಅದಕ್ಕೂ ಫ್ರೀಜಿಂಗ್ ಲೀನ್ ಅಕೌಂಟ್ಸ್ ಎಲ್ಲ ಡಿಫೈನ್ ಆಗ್ತಿರೋದು, ಕೆಲವು FIR-ಇಂದನೂ ಆಗ್ತಿರೋದು. ಈಗ ಈ ಥರ ಒಂದು ಬಂದರೆ, ನೋಟಿಸ್ ಬಂದು ಫ್ರೀಸ್ ಆದರೆ ಅಥವಾ ಲೀನ್ ಡಿಫೈನ್ ಆದರೆ, ಬ್ಯಾಂಕ್ಸ್ ಕೇಳ್ತಾರೆ ನಿಮ್ಮ FIR ಕಾಪಿ ಎಲ್ಲಿದೆ. ಇದು 1930ಇಂದ ಬಂದಿರ್ತಕ್ಕಂಥದ್ದು. ಸೊ ಅವರೆಲ್ಲ FIR ಎಲ್ಲ ಕೊಡಲಿಕ್ಕೆ ಬರಲ್ಲ. ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇವೆ. ಅದಕ್ಕೆ ಪರಿಹಾರಕ್ಕೆ ನೋಡ್ತಾ ಇದ್ದೀವಿ ನಾವು. ಅಲ್ಲಿ ಹೋಗಬೇಕು ಅಂತ ಅಲ್ಲ, ಅಟ್ಲೀಸ್ಟ್ ಬರೀಬೇಕು, ನಮ್ಮ ಅಕೌಂಟ್ಗೆ ಏನಿದೆ, ಇದಕ್ಕೆ ಏನು ಸಂಬಂಧ ಇಲ್ಲ, ದಯವಿಟ್ಟು ನಮ್ಮ ಅಕೌಂಟ್ಗೆ ಡಿಫ್ರೀಸ್ ಮಾಡಿ, ಡಿಲೀನ್ ಮಾಡಿ. ಇದರಿಂದ ಕೋರ್ಟ್ ಕೇಸ್ ಆಗ್ತವೆ. ದೇ ಗೋ ಟು ಹೈಕೋರ್ಟ್, ದೇ ಗೋ ಟು ನಾರ್ಮಲ್ ಕೋರ್ಟ್ಸ್ ಬರೀತಾರೆ. ಬಿಕಾಸ್ ದೀಸ್ ಆರ್ ಕೋರ್ಟ್ ಆರ್ಡರ್ಸ್. ಒಂದ್ಸರಿ ಕೋರ್ಟ್ ಆರ್ಡರ್ ಬಂದುಬಿಟ್ರೆ ಅದನ್ನು ತೆಗೆಯೋದು ಕೋರ್ಟೇ. ಆ ಕೋರ್ಟ್ ಅಂದರೆ ಆ ಕೋರ್ಟ್.